ಆತ್ಮೀಯ ವೀಕ್ಷಕರೇ, ಶ್ರೀ ಬಸವ ಟಿವಿ ಅರ್ಪಿಸುವ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಪ್ರತಿದಿನ ಒಂದೊಂದು ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು, ಯಾವ ಆಕ್ಯುಪ್ರೆಷರ್ ಪಾಯಿಂಟನ್ನು ಅಭ್ಯಾಸ ಮಾಡಬೇಕು, ಮತ್ತು ಆಸನಗಳು ಮತ್ತು ಆಹಾರ ಕ್ರಮಗಳು, ಈ ಎಲ್ಲ ಮಾಹಿತಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇದರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿಯನ್ನು ಯಾವ ರೀತಿ ಹೆಚ್ಚಳ ಮಾಡ್ಬೋದು. ಈಗ ಪರೀಕ್ಷಾ ಸಮಯ ಆಗಿರೋದ್ರಿಂದ ಮಕ್ಕಳಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ, ನೆನಪಿನ ಶಕ್ತಿಯ ಕೊರತೆ ಇರುತ್ತೆ, ಕೋಪ ಹೆಚ್ಚಾಗಿರುತ್ತೆ. ಕೆಲವ್ರಿಗೆ ಈ ಕಡೆಯಿಂದ ಓದ್ಕೊಂಡು ಹೋಗ್ತಾ ಇರ್ತಾರೆ, ಆ ಕಡೆಯಿಂದ ಮರಿತಾ ಇರ್ತಾರೆ. ಮರೆಗುಳಿತನ ಅಥವಾ ನೆನಪಿನ ಶಕ್ತಿಯ ಕೊರತೆ ಇರ್ತಕ್ಕಂಥವ್ರು ಒಂದು ಸರಳ ವಿಧಾನ ಬರುತ್ತೆ. 1 ಗಂಟೆ ನೀವು ಓದ್ತೀರಾ ಅಂದರೆ 1 ನಿಮಿಷ ಈ ಮುದ್ರೆಯನ್ನು, ಆಕ್ಯುಪ್ರೆಷರ್ ಪಾಯಿಂಟನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗಬೇಕು, ಬುದ್ಧಿಶಕ್ತಿ ಹೆಚ್ಚಾಗಬೇಕು, ಆ ಪರೀಕ್ಷಾ ಭಯ ನಿವಾರಣೆ ಆಗಬೇಕು ಅಂದರೆ ಇಲ್ಲಿ ಒಂದು ಮುದ್ರೆ ಬರುತ್ತೆ. ಆ ಮುದ್ರೆಗಳನ್ನು, ಆಕ್ಯುಪ್ರೆಷರ್ ಪಾಯಿಂಟನ್ನು ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಹಾಗೂ ಆಧ್ಯಾತ್ಮ ಚಿಂತಕರಾದಂತಹ ಗೀತಮ್ಮರವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದನ್ನ ಜ್ಞಾನ ಮುದ್ರೆ ಅಂತ ಕರಿತೀವಿ. ತೋರು ಬೆರಳಿನ ತುದಿಗೆ ಹೆಬ್ಬೆರಳ ತುದಿಯನ್ನ ಈ ರೀತಿ ಸೇರಿಸ್ಬೇಕು. ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರಿತೀವಿ. ಹೆಸರಲ್ಲೇ ಇದೆ ಜ್ಞಾನ. ಯಾರಿಗೆ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ, ಮರೆಗುಳಿತನ ಹೆಚ್ಚಾಗಿರುತ್ತೆ, ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಜ್ಞಾನ ಮುದ್ರೆಯ ಜೊತೆಯಲ್ಲಿ 1 ನಿಮಿಷ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಇಲ್ಲ ಅಂದರೆ ಈ ಜ್ಞಾನ ಮುದ್ರೆಯ ಜೊತೆಯಲ್ಲಿ 1 ನಿಮಿಷ ಸಹಜವಾಗಿ ಉಸಿರಾಟವನ್ನು ಮಾಡೋದ್ರಿಂದ ಮರೆಗುಳಿತನ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇನ್ನು ವಯಸ್ಸಾದಂತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೋಪ ಜಾಸ್ತಿ ಆಗ್ತಾ ಇರುತ್ತೆ, ಮರೆವು ಕಡಿಮೆ ಆಗ್ತಾ ಇರುತ್ತೆ. ಅಂಥವರಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ. ದಿನನಿತ್ಯ 1 ನಿಮಿಷ ಈ ಜ್ಞಾನ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅದರಲ್ಲೂ ಪರೀಕ್ಷೆ ಹತ್ರ ಬರ್ತಾ ಇದೆ, 2 ಗಂಟೆ 3 ಗಂಟೆ ಓದ್ತೀರಾ ಅಂದರೆ 1 ಗಂಟೆಗೆ 1 ಸಾರಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ. ಈ ಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಓದೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ, ಮರೆಗುಳಿತನ ಕಡಿಮೆ ಆಗ್ತಾ ಬರುತ್ತೆ, ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ. ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ವೀಕ್ಷಕರೇ, ಈ ಬಿಂದುವನ್ನು ಬ್ರೈನ್ ಪಾಯಿಂಟ್ ಅಂತ ಕರೀತಾರೆ, ಮೆದುಳಿನ ಬಿಂದು. ಯಾವಾಗ ಈ ವಾಯು ತತ್ವ ಮತ್ತು ಮೆದುಳಿನ ಬಿಂದು ಎರಡು ಸಂಯೋಗ ಆಗುತ್ತೋ ಅದನ್ನು ಜ್ಞಾನ ಬಿಂದು ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ. ಯಾವಾಗ ಮೆದುಳಿಗೆ ರಕ್ತ ಪೂರೈಕೆ ಚೆನ್ನಾಗಾಗುತ್ತೋ, ಮೆದುಳಿನ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ನಿದ್ದೆಗೆಟ್ಟು ಓದಬಾರ್ದು, ಕಣ್ತುಂಬ ನಿದ್ರೆಯನ್ನು ಮಾಡಬೇಕು. ಹಾಗೆ ಕೇವಲ ಬೆಳಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಗಮನ ಕೊಟ್ಟು ಓದೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಕೆಲವರು ಹೇಳ್ತಾರೆ, ಸರ್ ನಾನು ಗಂಟೆಗಟ್ಟಲೆ ಓದ್ತೀನಿ ಸರ್, ಆದರೂ ನನಗೆ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಇಲ್ಲ, ಓದಿದ್ದೆಲ್ಲ ಮರ್ತೋಗುತ್ತೆ, ಆಮೇಲೆ ಹಲವಾರು ಆಲೋಚನೆಗಳು ಬರುತ್ತೆ, ಓದೋಕ್ಕೆ ಕೂತು ಬುಕ್ಕನ್ನು ಹಿಡಿದಾಗ ಹಲವಾರು ಕಲ್ಪನೆಗಳು ಕಣ್ಣು ಮುಂದೆ ಬರುತ್ತೆ, ಸ್ಥಿರ ಮನಸ್ಸು ಇಲ್ಲ ಅಂತ ಹೇಳ್ತಾರೆ. ಈ ತೊಂದರೆಗಳಿರ್ತಕ್ಕಂಥವ್ರು ಕೇವಲ ಈ ಜ್ಞಾನ ಮುದ್ರೆಯಲ್ಲಿ ಕೂತು 1 ನಿಮಿಷ ಚೆನ್ನಾಗಿ ದೀರ್ಘ ಉಸಿರಾಟವನ್ನು ಮಾಡೋದ್ರಿಂದ, ಕಣ್ಣನ್ನು ಮುಚ್ಚಿ ಕಣ್ಮುಂದೆ ಕಾಣ್ತಾ ಇರ್ತಕ್ಕಂತಹ ಕತ್ತಲೆಯ ಭಾಗವನ್ನು ಗಮನಿಸ್ತಾ ಜ್ಞಾನ ಮುದ್ರೆಯಲ್ಲಿ
ದೀರ್ಘ ಉಸಿರಾಟವನ್ನು ಮಾಡೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಮೆದುಳು ಚುರುಕಾಗುತ್ತೆ, ಹಾಗೆ ನಿಮ್ಮ ಏಕಾಗ್ರತೆ ನಿಯಂತ್ರಣಕ್ಕೆ ಬರೋದ್ರ ಜೊತೆಯಲ್ಲಿ ಚಂಚಲ ಮನಸ್ಸು ದೂರ ಆಗುತ್ತೆ. ಇದ್ರ ಜೊತೆಯಲ್ಲಿ ಪ್ರತಿ ಬೆರಳಿನ ತುದಿಯನ್ನ ಈ ಪ್ರತಿ ಬೆರಳಿನ ತುದಿಯನ್ನ ಇವನ್ನ ಮೆದುಳಿನ ಬಿಂದು ಅಥವಾ ಸೈನಸ್ ಪಾಯಿಂಟ್ ಅಂತ ಕರೀತಾರೆ. ಪ್ರತಿ ಬೆರಳಿನ ತುದಿಯನ್ನ ನೀವು ಕೂತು ಓದ್ತಾ ಇರ್ತೀರಾ ಅನ್ಕೊಳ್ಳಿ. ಓದಬೇಕಾದ್ರೆ ನೋಡಿ, ಪ್ರತಿ ಬೆರಳಿನ ತುದಿಯನ್ನ ಈ ರೀತಿ 1 ಗಂಟೆಗೆ ಒಂದೇ ಒಂದು ಬಾರಿ, 1 ಗಂಟೆ ನೀವು ಓದ್ತೀರಾ ಅಂದರೆ 1 ಗಂಟೆ ಮಧ್ಯಭಾಗದಲ್ಲಿ ಒಂದೊಂದು ಬೆರಳನ್ನ ಒಂದೊಂದು ಬಾರಿ ಈ ರೀತಿ ಪ್ರೆಷರ್ ಕೊಟ್ಟರೆ ತೂಗುಡಿಕೆ ಬರ್ತಾ ಇರುತ್ತೆ. ಕೆಲವರಿಗೆ ಬುಕ್ ಹಿಡ್ಕೊಂಡ ತಕ್ಷಣ ಅವ್ರಿಗೆ ಆಕಳುಕೆ ಬರ್ತಾ ಇರುತ್ತೆ, ನಿದ್ರೆ ಬರ್ತಾ ಇರುತ್ತೆ. ಈ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ, ಶವಾಸನದಲ್ಲಿ ಅನುಲೋಮ ವಿಲೋಮ, ಈ ಕ್ರಮಗಳನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಹೆಚ್ಚು ಅಂಕಗಳನ್ನು ಪಡಿಬೋದು. ಮಕ್ಕಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಕೆಲವು ಮಕ್ಕಳಲ್ಲಿ ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ಲ ಅಥವಾ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಅದು ಬರಬಾರ್ದು ಅಂದರೆ ಈ ದಿನ ನಾವು ಏನು ತೋರಿಸ್ಕೊಟ್ವೋ ಕೆಲವೊಂದು ಮುದ್ರೆಗಳನ್ನು, ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ಅಭ್ಯಾಸ ಮಾಡೋದ್ರ ಜೊತೆಯಲ್ಲಿ ಕೆಲವೊಂದು ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ.